ಅಂದರೆ ನಾನು ಅಂದ್ಕೊಂಡಿದ್ದಂಥ ಒಂದು ಸ್ಮಾಲ್ ಬಿಸ್ನೆಸ್ನ ನಾನಿವತ್ತು ಶುರು ಮಾಡ್ತಾ ಬ್ಲೌಸ್ನ ಸ್ಟಿಚ್ ಮಾಡೋಣ ಅಂತ ಅಂದ್ಕೊಂಡೆ. ಸೊ ಅದಕ್ಕೆ ಸ್ವಲ್ಪ ಮೆಟೀರಿಯಲ್ ಬೇಕಾಗಿತ್ತು. ಅಯ್ಯೋ ಪೋಸ್ ನೋಡಿ. ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಆರತಿ ಪ್ರಕಾಶ್ ಕನ್ನಡ ವ್ಲಾಗ್. ಹೋಪ್ ಎಲ್ಲರೂ ಆರಾಮಾಗಿದ್ದೀರಾ ಅಂತ ತಿಳ್ಕೊಂಡು ನನ್ನ ಒಂದು ವಿಡಿಯೋನ ಶುರು ಮಾಡ್ತಾ ಇದ್ದೀನಿ. ಈ ವಿಡಿಯೋ ಶುರು ಮಾಡೋದಕ್ಕಿಂತ ಮುಂಚೆ ಯಾರೆಲ್ಲ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿ ಕಾಣಿಸೋ ಬೆಲ್ ಐಕಾನ್ನ ಕೂಡ ಕ್ಲಿಕ್ ಮಾಡ್ಕೊಳ್ಳಿ. ನಾನು ಮಾಡುವಂಥ ಪ್ರತಿಯೊಂದು ವೀಡಿಯೋಸ್ ನೋಟಿಫಿಕೇಷನ್ ಕೂಡ ನಿಮಗೆ ಬರುತ್ತೆ. ಆ್ಯಂಡ್ ನನ್ನಿಂದ ಯಾವುದಾದ್ರೂ ವೀಡಿಯೋಸ್ಗಳನ್ನ ಎಕ್ಸ್ಪೆಕ್ಟ್ ಮಾಡ್ತಿದ್ರೆ ಪ್ಲೀಸ್ ಅದನ್ನು ಕೂಡ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಈ ವ್ಲಾಗ್ ನನಗೆ ತುಂಬಾ ಸ್ಪೆಷಲ್ ಆಗಿರುತ್ತೆ. ಯಾಕಂತ ಅಂದರೆ ನಾನು ಅಂದ್ಕೊಂಡಿದ್ದಂಥ ಒಂದು ಸ್ಮಾಲ್ ಬಿಸ್ನೆಸ್ನ ನಾನಿವತ್ತು ಶುರು ಮಾಡ್ತಾ ಇದ್ದೀನಿ. ಸೊ ಅದು ಯಾವ ಬಿಸ್ನೆಸ್ಸು, ಏನು, ಎತ್ತ, ಇವಾಗ ನಾನು ಎಲ್ಲಿಗೆ ಹೋಗ್ತಾ ಇದ್ದೀನಿ ಎಲ್ಲನೂ ಕೂಡ ನಾನು ನಿಮಗೆ ಇದೇ ವಿಡಿಯೋದಲ್ಲಿ ತಿಳಿಸಿರ್ತೀನಿ. ಕೊನೆವರೆಗೂ ಮಿಸ್ ಮಾಡದೆ ನೋಡಿ. ಪ್ರತಿಯೊಂದು ಮಿಡಲ್ ಕ್ಲಾಸ್ ಹೆಣ್ಮಕ್ಳುಗಳಿಗೂ ಆಸೆ ಇರುತ್ತೆ, ತಮ್ಮ ಕಾಲ ಮೇಲೆ ತಾವು ನಿಂತ್ಕೋಬೇಕು, ಹಾಗೆ ಯಾರ ಮೇಲೂ ಡಿಪೆಂಡ್ ಆಗಿರಬಾರ್ದು, ಇಂಡಿಪೆಂಡೆಂಟಾಗಿ ಲೈಫ್ನ ಲೀಡ್ ಮಾಡಬೇಕು. ಪ್ರತಿಯೊಂದು ವಿಷಯಕ್ಕೂ ತಂದೆ ಹತ್ರ ಇಲ್ಲ ಗಂಡನ ಹತ್ರ ದುಡ್ಡನ್ನ ಕೇಳೋದಕ್ಕೆ ಹೋಗಬಾರ್ದು. ನಮ್ಮದೇ ಆದಂಥ ಸ್ವಲ್ಪ ಸೇವಿಂಗ್ಸ್ ಇರಬೇಕು. ಸೊ ಎಲ್ಲದಕ್ಕೂ ಕೈ ಓಡೋದು ಚೆನ್ನಾಗಿರೋದಿಲ್ಲ ಅಂತ ಎಲ್ಲ ಹೆಣ್ಮಕ್ಳು ಮನಸ್ಸಲ್ಲೂ ಕೂಡ ಬಂದೇ ಬರುತ್ತೆ. ಸೊ ಹೇಳ್ಬೋದು, ನೀನು ಹೆಣ್ಮಗಳು ಮನೇಲೇ ಇರು, ಮನೆ ಕೆಲಸ ಮಾಡ್ಕೊಂಡಿರು, ನಿನ್ನ ಚೆನ್ನಾಗಿ ನೋಡ್ಕೋತೀವಿ, ದುಡ್ದು ನಾವೇ ಸಾಕ್ತೀವಿ ಅಂತ. ಬಟ್ ಆದರೆ ಪ್ರತಿಯೊಂದು ವಿಷಯಕ್ಕೂ ಅವ್ರ ಗಂಡನ ಹತ್ರ ಇಲ್ಲ ಅವ್ರ ಅಪ್ಪನ ಹತ್ರ ಕೈ ಚಾಚಬೇಕು ಅಂತ ಅಂದಾಗ ಅವಳಿಗೆ ಯಾವ ರೀತಿ ಫೀಲ್ ಆಗುತ್ತೆ ಅಂದರೆ, ನಾನು ಬೇರೆಯವ್ರಿಗೆ ಭಾರ ಆಗ್ತಿದ್ದೀನೇನೋ ಅನ್ನೋ ರೀತಿ ಫೀಲ್ ಆಗ್ತಾ ಇರುತ್ತೆ. ಸೊ ಅದಕ್ಕೇ ಅವಳ ಕಾಲ ಮೇಲೆ ಅವಳು ನಿಂತ್ಕೋಬೇಕು ಅಂತ ಆಸೆ ಪಡ್ತಾಳೆ. ಕೆಲವೊಂದು ಹೆಣ್ಮಕ್ಳುಗಳಿಗೆ ಈ ಆಸೆ ನೆರವೇರುತ್ತೆ, ಇನ್ನು ಕೆಲವೊಂದು ಹೆಣ್ಮಕ್ಳುಗಳಿಗೆ ಈ ಆಸೆ ನೆರವೇರೋದಿಲ್ಲ ಪಾಪ. ಆದರೆ ಏನು ಮಾಡೋದಕ್ಕಾಗಲ್ಲ. ಆದರೆ ಈಗ 100%ನಲ್ಲಿ 80% ಹೆಣ್ಮಕ್ಳು ದುಡಿತಾ ಇದ್ದಾರೆ, ಅದನ್ನು ಕೇಳೋದಕ್ಕೆ ಖುಷಿ ಆಗುತ್ತೆ. ಸೊ ಇನ್ನು 20% ಮಾತ್ರ ಹೆಣ್ಮಕ್ಳುಗಳಿಗೆ ಅವಕಾಶ ಸಿಗೋದಿಲ್ಲ ಹೊರಗಡೆ ಹೋಗಿ ದುಡ್ಕೊಂಡು ಬರೋದಕ್ಕೆ. ಬಟ್ ಆದರೆ 80% ಹೆಣ್ಮಕ್ಳು ಈಗಿನ ಜನ್ರೇಷನಲ್ಲಿ ದುಡಿತಿದ್ದಾರೆ, ಅವ್ರ ಕಾಲ ಮೇಲೆ ಅವ್ರು ನಿಂತ್ಕೊಂಡಿದ್ದಾರೆ ಅಂದರೆ ಅದನ್ನು ಹೇಳೋದಕ್ಕೆ ಹೆಮ್ಮೆ ಆಗುತ್ತೆ. ತುಂಬ ಜನ ಮಿಡಲ್ ಕ್ಲಾಸ್ ಹೆಣ್ಮಕ್ಳಾಗಿರ್ಬೋದು, ಗಂಡು ಮಕ್ಕಳಾಗಿರ್ಬಹುದು, ಸೊ ಅವ್ರ ಆಸೆ ಕನಸುಗಳನ್ನ ತ್ಯಾಗ ಮಾಡ್ತಾ ಇರ್ತಾರೆ ಫ್ಯಾಮಿಲಿಗೋಸ್ಕರ. ಸೊ ಅವ್ರಿಗೆ ಇಷ್ಟ ಇದೆಯೋ ಇಲ್ವೋ, ಫ್ಯಾಮಿಲಿ ಹೇಗೆ ಹೇಳ್ತಾರೆ ಆ ರೀತಿ ಕೇಳ್ತಾ ಇರ್ತಾರೆ. ಯಾಕಂದರೆ ಮನೆ ಪರಿಸ್ಥಿತಿನ ಅವರು ತುಂಬ ಚೆನ್ನಾಗಿ ಅರ್ಥ ಮಾಡ್ಕೊಂಡಿರ್ತಾರೆ. ಇವನ್ ನಾನು ಕೂಡ ಅಷ್ಟೇ, ನನ್ನ ಆಸೆ ಕನಸುಗಳನ್ನ ಫ್ಯಾಮಿಲಿಗೋಸ್ಕರ ತ್ಯಾಗ ಮಾಡಿದೆ. ಸೊ ನನಗೆ ಏನಾದರೂ ಒಂದು ಕಲ್ತ್ಕೋಬೇಕು, ಏನಾದರೂ ಒಂದು ಮಾಡಬೇಕು ಅಂತ ಸೆಕೆಂಡ್ PUC ಡಿಗ್ರಿಲೆಲ್ಲ ಅನ್ನಿಸ್ತಾ ಇತ್ತು ಕಾಲೇಜ್ಗೆ ಹೋಗಬೇಕಾದ್ರೆಲ್ಲ. ಸೊ ಆದರೆ ಮನೆ ಪರಿಸ್ಥಿತಿ ಇವಾಗ ನನ್ನ ಓದಿಸಿ ನನಗೇನಾದರೂ ಒಂದು ಕಲಿಸ್ತಾರೆ ಅಂತ ಅಂದರೆ ಅಷ್ಟೊಂದು ಫಿನಾನ್ಷಿಯಲಿ ಸ್ಟೇಬಲ್ ಇರಲಿಲ್ಲ ನಮ್ಮ ಫ್ಯಾಮಿಲಿ. ಸೊ ಅದಕ್ಕೆ ನಾನು ಕೂಡ ಬೇಡ ಬಿಡು ನೋಡೋಣ ಮುಂದೆ ಅಂತ ಸುಮ್ಮನಾಗ್ಬಿಟ್ಟಿದ್ದೆ. ನನಗೆ ಯಾವಾಗ ಮದುವೆ ಆಯಿತು ಆ್ಯಂಡ್ ನನ್ನ ಹಸ್ಬೆಂಡ್ ಯಾವಾಗ ನನ್ನ ಲೈಫಿಗೆ ಬಂದರು, ಆವಾಗ ನನ್ನ ಲೈಫೇ ಫುಲ್ ಟರ್ನ್ ಓವರ್ ತೊಗೊಂಡ್ಬಿಡ್ತು ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಸೊ ನಾನು ಯಾವ ಜನ್ಮದಲ್ಲಿ ಪುಣ್ಯ ಮಾಡಿದ್ನೋ ನನ್ನ ಹಸ್ಬೆಂಡ್ನ ಪಡೆಯೋದಕ್ಕೆ. ಎಷ್ಟು ಸಪೋರ್ಟ್ ಮಾಡ್ತಾರೆ ಅಂದರೆ ಅವ್ರ ಕೈಲಿ ಆಗುತ್ತೋ ಇಲ್ವೋ, ಬಟ್ ಆದರೆ ನನಗೆ ನೋ ಅಂತ ಹೇಳಲ್ಲ. ಸೊ ನಾನು ಏನು ಮಾಡ್ತೀನಿ ಅಂದ್ರೂ ಸರಿ ಆಯಿತು ಮಾಡು, ಬಟ್ ಆದರೆ ಒಳ್ಳೆ ದಾರಿಲಿ ನಡಿ, ಒಳ್ಳೇದು ಮಾಡು ಅಂತಲೇ ಹೇಳ್ತಾರೆ. ಸೊ ಐ ಆಮ್ ವೆರಿ ಲಕ್ಕಿ ಟು ಹ್ಯಾವ್ ಹಿಮ್ ಅಂತಲೇ ಹೇಳ್ತೀನಿ. ಯಾಕಂತ ಅಂದರೆ ತುಂಬ ಪುಣ್ಯ ಮಾಡಿದ್ಬಿಟ್ಟಿದ್ದೀನಿ ನಾನು ಅವ್ರನ್ನ ಪಡೆಯೋದಕ್ಕೆ. ಅವರೊಂಥರ ದೇವರು, ನನ್ನ ಶಕ್ತಿ ಅಂತಲೇ ಹೇಳ್ಬೋದು. ಯಾಕಂತ ಅಂದರೆ ನಾನು ಡಿಗ್ರಿ ಮುಗ್ದಿದ ತಕ್ಷಣ ಕೆಲ್ಸಕ್ಕೆ ಜಾಯ್ನ್ ಆದೆ. ನಾನು 1 ತಿಂಗಳೂ ಕೂಡ ಮನೇಲಿ ಇರಲಿಲ್ಲ. ಡಿಗ್ರಿ ಎಕ್ಸಾಮ್ ಮುಗ್ದಿದ್ದು ನೆಕ್ಸ್ಟ್ ಡೇ ಅಂದರೆ 1 ವೀಕ್ 2 ಡೇಸ್ 3 ಡೇಸ್ವರೆಗೂ ಮನೇಲಿದ್ದು ಕಂಟಿನ್ಯೂಸ್ ನಾನು ವರ್ಕಿಗೆ ಹೋಗ್ಬಿಟ್ಟೆ. ಸೊ ಎಲ್ಲರೂ ಹೇಳ್ತಾಯಿದ್ರು ಎಷ್ಟು ಡೆಡಿಕೇಶನ್ನು ಅಂತ. ಯಾಕೆ ಅಂತ ಅಂದರೆ ಮನೆ ಪರಿಸ್ಥಿತಿನ ಅಷ್ಟು ಅರ್ಥ ಮಾಡ್ಕೊಂಡಿದ್ವಿ ನಾವು. ಇವಾಗ ಒಂದು 10-20 ರೂಪಾಯಿನೋ ಕೊಟ್ಟರೆ ನಮ್ಮ ಅಪ್ಪ ಅಮ್ಮಂಗೆ ಹೆಲ್ಪ್ ಆಗುತ್ತೆ ಅಲ್ವಾ, ಅವ್ರ ಕಷ್ಟ ಸ್ವಲ್ಪನಾದರೂ ನಮ್ಮಿಂದ ಕಡಿಮೆ ಆಗುತ್ತೆ ಅಲ್ವಾ, ಆ ರೀತಿ ಯೋಚನೆ ಮಾಡ್ತಾಯಿದ್ವಿ. ನಾನು ಒಬ್ಬಳೇ ಅಲ್ಲ, ಸೊ ತುಂಬ ಜನ ಹೆಣ್ಮಕ್ಳುಗಳು ಇದೇ ರೀತಿ ಕನಸುಗಳನ್ನ ಇಟ್ಕೊಂಡಿರ್ತಾರೆ. ಆ ಹೆಣ್ಮಕ್ಳುಗಳಿಗೆಲ್ಲ ನಾನೊಂದು ಮಾತು ಹೇಳೋದಕ್ಕೆ ಇಷ್ಟಪಡ್ತೀನಿ. ಏನು ಅಂತ ಅಂದರೆ, ನೀವು ಕಷ್ಟಪಡ್ತಿದ್ದೀರಾ ಆದರೂ ನಿಮಗೆ ಪ್ರತಿಫಲ ಸಿಗ್ತಾ ಇಲ್ಲ ಅಂತ ಅಂದರೆ ಪ್ಲೀಸ್ ಅದನ್ನು ಬಿಡೋದಕ್ಕೆ ಹೋಗಬೇಡಿ. ಒಂದಲ್ಲ ಒಂದಿನ ಅದಕ್ಕೆ ತಕ್ಕ ಪ್ರತಿಫಲ ಸಿಕ್ಕೇ ಸಿಗುತ್ತೆ. ನೀವು ಎಷ್ಟು ಕಷ್ಟಪಡ್ತೀರಾ ಅಷ್ಟು ಪ್ರತಿಫಲನೂ ಸಿಗುತ್ತೆ. ಯಾಕಂತ ಅಂದರೆ ಕೆಲಸ ಮಾಡೋ ಕರ್ತವ್ಯ ನಮ್ಮದಾಗಿರುತ್ತೆ, ಫಲ ಕೊಡೋ ಅಂಥ ಕೆಲಸ ಅದು ಭಗವಂತಂದಾಗಿರುತ್ತೆ. ಭಗವಂತ ಯಾರಿಗೆ ಗೊತ್ತು, ನಿಮಗೆ ಈ ಚಿಕ್ಕ ಪುಟ್ಟ ಪ್ರತಿಫಲ ಬೇಡ, ಇವಳಿಗೆ ಕೊಟ್ಟರೆ ದೊಡ್ಡ ಪ್ರತಿಫಲನೇ ಕೊಡೋಣ ಅಂತ ಕಾಯ್ತಾ ಇರ್ಬೋದು. ಸೊ ನಿಮ್ಮನ್ನ ಪರೀಕ್ಷೆ ಮಾಡ್ತಾ ಇರ್ಬೋದು. ಅದಕ್ಕೋಸ್ಕರ ಪ್ಲೀಸ್ ನಿಮ್ಮ ಒಂದು ಹೋಪ್ನ ಕಳ್ಕೊಬೇಡಿ. ನಿಮ್ಮ ಸಾಧ್ಯ ಆದಷ್ಟು ನೀವು ನಿಮ್ಮ ವರ್ಕ್ ಬಗ್ಗೆ ಫೋಕಸ್ ಮಾಡಿ ಕೆಲಸ ಮಾಡ್ತಾನೆ ಇರಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ.
ನಾನಿವತ್ತು ಎಲ್ಲಿಗೆ ಹೋಗ್ತಾ ಇದ್ದೀನಿ ಅಂತ ಅಂದರೆ ಬ್ಲೌಸ್ನ ಸ್ಟಿಚ್ ಮಾಡೋಣ ಅಂತ ಅಂದ್ಕೊಂಡೆ. ಸೊ ಅದಕ್ಕೆ ಸ್ವಲ್ಪ ಮೆಟೀರಿಯಲ್ ಬೇಕಾಗಿತ್ತು, ಅದನ್ನು ತರೋದಕ್ಕೆ ಅಂತ ಹೇಳ್ಬಿಟ್ಟು ಹೋದೆ. ಅಲ್ಲೇ ಆನ್ ದ ವೇ ಬರಬೇಕಾದ್ರೆ ನಮ್ಮ ಅಜ್ಜಿ ಊರಿಂದ ಬಂದಿದ್ದರು, ಅವ್ರನ್ನ ನೋಡ್ಕೊಂಡು ಬರೋಣ ಅಂತ ಹೇಳಿ ಹೋದೆ. ನಮ್ಮ ಅಜ್ಜಿಗೆ ಹುಷಾರಿಲ್ಲ ಅಂತ ಹೇಳಿ ಊರಿಂದ ಬಂದಿದ್ದರು. ಸೊ ಅದು 2-3 ದಿನ ಆಗಿತ್ತು ಆಲ್ರೆಡಿ ಬಂದು, ಆದರೆ ನನಗೆ ನೋಡೋಕ್ಕೆ ಆಗಿರಲಿಲ್ಲ, ಟೈಮ್ ಸಿಕ್ಕಿರಲಿಲ್ಲ. ಸೊ ಅದಕ್ಕೇ ಇವತ್ತು ನಾನು ನಮ್ಮ ಅಜ್ಜಿ ನೋಡೋಣ ಅಂತ ಹೇಳಿಬಿಟ್ಟು ಬಂದೆ. ಯಾವಾಗ ಬಂದವ ಊರಿಂದ? ಬುಧವಾರ. ಎಲ್ಲಿ ನಿನ್ ಕನ್ನಡಕ? ನೀನ್ ಗುಡ್ಸವ ಕಸನ ಪ್ಲೀಸ್. ಅಯ್ಯೋ ಅವಳು ಪೋಸ್ ನೋಡಿ, ಬಾಯಿ ತೊಳ್ದಿಲ್ಲ ಅಂದ್ರೂ. ಸೊ ನಮ್ಮ ಅಜ್ಜಿ ಊರಿಂದ ಬಂದರೆ ಏನೋ ಒಂಥರ ಖುಷಿ. ಅವ್ರೇನು ತೊಗೊಂಡು ಬರಲಿಲ್ಲ ಅಂದರೂ ಪರವಾಗಿಲ್ಲ, ಆದರೆ ಅವ್ರು ಕೊಡೋ ಅಂಥ ಪ್ರೀತಿ ಇದೆಯಲ್ಲ, ಎಲ್ಲ ಮೊಮ್ಮಕ್ಳಿಗೂ ಅವ್ರ ಅಜ್ಜಿದಿರು ಇಷ್ಟೇ ಪ್ರೀತಿ ಕೊಡ್ತಾರೆ. ಅದಕ್ಕೇ ಅವರು ಅವ್ರ ಅಪ್ಪ ಅಮ್ಮಂಗಿಂತ ಜಾಸ್ತಿ ಅವ್ರ ಅಜ್ಜಿ ತಾತನ ಇಷ್ಟಪಡ್ತಾ ಇರ್ತಾರೆ. ಅವರು ಯಾವ ರೀತಿ ಅವ್ರ ಮೊಮ್ಮಕ್ಕಳನ್ನ ಪ್ರೀತಿ ಮಾಡ್ತಾರೆ ಅಂದರೆ ನಿಜವಾಗ್ಲೂ ಅದನ್ನ ಎಕ್ಸ್ಪ್ಲೇನ್ ಮಾಡೋದಕ್ಕಾಗಲ್ಲ, ಅಷ್ಟು ಕೇರ್ ಮಾಡ್ತಾರೆ ಅವ್ರ ಬಗ್ಗೆ. ನೆಕ್ಸ್ಟ್ ಅಲ್ಲಿಂದ ನಾನು ನಮ್ಮ ಮನೆಗೆ ಬಂದೆ. ನಮ್ಮ ಮನೆಗೆ ಬರೋಷ್ಟರಲ್ಲಿ ನನ್ನ ಹಸ್ಬೆಂಡ್ ಕೂಡ ಬಂದಿದ್ದರು. ಸೊ ನಾನು ಮತ್ತು ನನ್ನ ಹಸ್ಬೆಂಡ್ ಇಬ್ಬರೂ ಪ್ರಿಂಟರ್ ಶಾಪಿಗೆ ಹೋಗಿದ್ವಿ. ಯಾಕಂತ ಅಂದರೆ ನಮ್ಮದು ನೇಮಿಂಗ್ ಬೋರ್ಡ್ ಆಗಿರ್ಬೋದು ಮತ್ತು ವಿಸಿಟಿಂಗ್ ಕಾರ್ಡ್ ಆಗಿರ್ಬೋದು ಪ್ರಿಂಟಿಗೆ ಕೊಟ್ಟಿದ್ವಿ. ಸೊ ಪ್ರಿಂಟ್ ಕಂಪ್ಲೀಟ್ ಆಗಿತ್ತು, ಅದಕ್ಕೋಸ್ಕರ ತೊಗೊಂಡು ಬರೋದಕ್ಕೆ ಅಂತ ಹೋಗಿದ್ವಿ. ಸೊ ತುಂಬಾ ಚೆನ್ನಾಗಿ ಮಾಡಿಕೊಟ್ಟಿದ್ರು, ನಮಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ನಾವು ಬೇರೆ ಕಡೆ ತುಂಬ ಕಡೆ ವಿಚಾರಿಸಿ ಇಲ್ಲಿ ನಾವು ಮಾಡಿಸಿದ್ದು. ಆ ಪ್ರಿಂಟರ್ ಶಾಪ್ದು ಲೊಕೇಶನ್ ಏನಾದರೂ ನಿಮ್ಗೆ ಬೇಕು ಅಂತ ಹೇಳಿದ್ರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ, ನಾನು ನಿಮಗೆ ಲೊಕೇಶನ್ನ ಶೇರ್ ಮಾಡ್ತೀನಿ. ತುಂಬಾ ಅಫೋರ್ಡಬಲ್ ಪ್ರೈಸಲ್ಲಿ ಮಾಡಿಕೊಟ್ರು. 4-5 ಕಡೆ ವಿಚಾರಿಸಿದ್ವಿ, ಅಲ್ಲಿಗಿಂತ ಇವ್ರು ಕಡಿಮೆ ಮಾಡಿಕೊಟ್ರು. ಸೊ ನೀವು ಕೂಡ ಮಾಡಿಸೋ ಆಗಿದ್ರೆ ಮಾಡಿಸ್ಬೋದು. ಸೊ ಆ ಬೋರ್ಡ್ನ ತೊಗೊಂಡು ಬರೋಕ್ಕೆ ಎಷ್ಟು ಪರದಾಡಿದ್ದೀವಿ ಅಂದರೆ ಆಟೋದವ್ರನ್ನೆಲ್ಲ ಕೇಳಿ ಫೈನಲಿ ತೊಗೊಂಡು ಬಂದ್ವಿ ಮನೆಗೆ. ಅಲ್ಲಿಂದ ಬಂದು ಟಯರ್ಡ್ ಆಗಿತ್ತು ಅಂತ ಹೇಳಿ ಮಲ್ಕೊಂಡ್ಬಿಟ್ವಿ. ನೆಕ್ಸ್ಟ್ ಡೇ ಏನೆಲ್ಲ ಆಯಿತು, ನಾವು ಪೂಜೆನ ಯಾವ ರೀತಿ ಮಾಡಿದ್ವಿ, ಆ್ಯಂಡ್ ಈ ಒಂದು ಬೋರ್ಡ್ ಮಾಡಿಸೋ ಹಿಂದೆ ತುಂಬ ಕಥೆಗಳಿದೆ. ಸೊ ಅಕ್ಷಯ ತೃತೀಯ ದಿನನೇ ಯಾಕೆ ನಾವು ಪೂಜೆ ಮಾಡ್ತಾಯಿದ್ದೀವಿ, ಇದೆಲ್ಲದ್ರ ಬಗ್ಗೆ ಇನ್ಫಾರ್ಮೇಷನ್ನ ನಾನು ನಿಮಗೆ ನೆಕ್ಸ್ಟ್ ಬ್ಲಾಗಲ್ಲಿ ತಿಳಿಸ್ತೀನಿ. ಆ್ಯಂಡ್ ನಾನು ಯಾವ ಬೇಸಸ್ ಮೇಲೆ ಬಿಸ್ನೆಸ್ನ ಶುರು ಮಾಡಿದ್ದೀನಿ ಅನ್ನೋದನ್ನು ಕೂಡ ನಾನು ನೆಕ್ಸ್ಟ್ ಬ್ಲಾಗಲ್ಲಿ ಹೇಳ್ತೀನಿ. ನೀವು ಆಲ್ರೆಡಿ ಬೋರ್ಡ್ ನೋಡಿ ಗೆಸ್ ಮಾಡಿರ್ತೀರ. ಸೊ ಇದ್ರ ಜೊತೆ ತುಂಬಾ ಇದೆ, ಅದ್ರ ಫುಲ್ ಮಾಹಿತಿನ ನಾನು ನಿಮಗೆ ನೆಕ್ಸ್ಟ್ ಬ್ಲಾಗಲ್ಲಿ ತಿಳಿಸ್ತೀನಿ. ಸೊ ನೆಕ್ಸ್ಟ್ ಬ್ಲಾಗಲ್ಲಿ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್, ಲವ್ ಯು ಆಲ್.